ತುಳಸಿಡಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೆ. ಇಂದು ನಾನು ಅಂತರ್ಜಲದ ಬಗ್ಗೆ ವಿವರ ಹೇಳುತ್ತೇನೆ. ಫಸ್ಟು ನಾವು ಅಂತರ್ಜಲನ ಹೇಗೆ ಸಂರಕ್ಷಣೆ ಮಾಡಬೇಕು ಅಂದರೆ, ನಾವು ಯಾವಾಗಲೂ ಅಲ್ಲಿ ನೀರು ಬರ್ತಾ ಇರುತ್ತೆ. ಆವಾಗ ನಾವು ನೀರು ಬರ್ತಾ ಇರೋಣ ಬಂದರೆ ಬಿಡು, ಯಾರನ್ನ ಬಂದು ಆಫ್ ಮಾಡ್ತೀವಿ ಅಂತ ನಾವು ಹೋಗ್ತೀವಿ. ನೀರು ಪೋಲ್ ಆಗ್ತಾ ಇರುತ್ತೆ. ಮತ್ತು ನಾವು ಕಾರ್ಖಾನೆ ಉತ್ಪತ್ತಿ ಮಾಡಬೇಕು ಅಂದರೆ, ಬೆಂಗಳೂರುಗಳಲ್ಲಿ ಮನೆಗಳು ಉತ್ಪತ್ತಿ ಮಾಡಬೇಕು ಅಂದರೆ ಕೆರೆ ನದಿಗಳನ್ನೆಲ್ಲ ಮುಚ್ಚಿಬಿಟ್ಟು ನಾವು ಮನೆಗಳನ್ನ ಕಾರ್ಖಾನೆಗಳನ್ನ ಉತ್ಪತ್ತಿ ಮಾಡ್ಕೊತಾ ಇದ್ವಿ. ಮತ್ತು ನಾವು ನಮಗೆ ಆಹಾರದಲ್ಲೂ ತೊಂದರೆ ಮಾಡ್ತಿದ್ದಾರೆ. ಆ ನೀರನ್ನ ನಾವು ಬಳಸಿರೋ ನೀರುಗಳನ್ನ ನಾವು ತರಕಾರಿ ಸಸ್ಯಗಳಿಗೆ ಬಿಟ್ಟರೆ ಅದರಿಂದ ನಮ್ಗೆ ಕಾಯಿಲೆ ಬರ್ತೈತೆ. ಮತ್ತು ಕೆರೆಗಳಿಗೆ ಮತ್ತು ನದಿಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ ಕಾರ್ಖಾನೆಯಿಂದ ಬಂದಂಥ ವಿಷಕಾರಿ ಸಸ್ಯಗಳನ್ನ ವಿಷಕಾರಿ ಪದಾರ್ಥಗಳು, ವಿಷಕಾರಿ ವಸ್ತುಗಳನ್ನ ತಗೊಂಡ್ಬಂದು ನಾವು ಅದನ್ನ ಹಾಕ್ತೀವಿ. ಮತ್ತು ಹಳ್ಳಿ ಜನಗಳು ಏನು ಮಾಡ್ತಾರೆ ಅಂದರೆ, ಹಸು ತೊಳೆಯೋಕ್ಕೆ ಮತ್ತು ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ ಎಲ್ಲ ಒಂದು ಕೆರೆ ನೀರಿಗೆ ಎಲ್ಲ ಬಿಡ್ತಾರೆ. ಅದರಿಂದ ನಮಗೆ ತೊಂದರೆ ಆಗೋದು, ಅದರಿಂದ ನಮಗೆ ಕಾಯಿಲೆ ಬರೋದು ನಾನು ಮರ್ತ್ಬಿಟ್ಟಿದ್ದಾರೆ. ಆಮೇಲೆ ಕಾರ್ಖಾನೆಯಿಂದ ಬಿಡುವಂಥ ವಿಷಕಾರಿ ಇದೇನು ಮಾಡುತ್ತೆ ಅಂದರೆ, ನಾವು ಈಗ ಮನೆಗೆ ಬಿಡ್ತೀವಿ ಅದನ್ನು, ಅದು ನೀರು ಬಿಟ್ಟಾಗ ಅದರಿಂದ ನಮಗೆ ಕಾಯಿಲೆ ಬರುತ್ತೆ. ಮತ್ತು ಮಳೆ ನೀರು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಈಗ ನಾವೆಲ್ಲ ಸಾಮಾನ್ಯವಾಗಿ ನೋಡ್ದಂಗೆ ಮರ ಗಿಡಗಳನ್ನೆಲ್ಲ ನಾವು ಕಡಿತೀವಿ. ಅದರಿಂದ ಏನಾಗುತ್ತೆ, ನಮ್ಗೆ ಆಕ್ಸಿಜನ್ ಬರೋಲ್ಲ, ಮಳೆ ಬರೋಲ್ಲ. ಅದರಿಂದ ನಾವೆಲ್ಲ ಏನು ಮಾಡಬೇಕು ಅಂದರೆ, ಮರ ಗಿಡಗಳನ್ನೆಲ್ಲ ನಾವು ಬೆಳೆಸಬೇಕು. ಮತ್ತು ನಮ್ಮ ರೈತರು ಎಲ್ಲ ಕೆಲಸಗಳಿಗೂ ನಮಗೆ ನೀರೇ ಬೇಕಾಗುತ್ತೆ. ರೈತರು ಕೆಲಸ ಮಾಡೋಕ್ಕಾಗಲಿ ಮತ್ತು ನಾವು ಕುಡಿಯೋಕ್ಕಾಗಲಿ ಎಲ್ಲದಕ್ಕೂ ಬೇಕಾಗುತ್ತೆ. ಅದರಿಂದ ನಾವು ಸ್ವಲ್ಪ ಪ್ರಮಾಣದಂಗೆ ನೀರು ಬೆಳೆಸ್ತೀವಿ. ಧನ್ಯವಾದಗಳು.